ಅಪ್ಪಿ ತಪ್ಪಿ ಮಾಡ್ದೆ ಅಂತ ಇಟ್ಕ. ಈಗ ಗರುಡನ ಹೆಸರು ಹೇಳಿ ಏನ್ ನನ್ ಮೇಲೆ ಸುಳ್ಳು ಕೇಸ್ ಹಾಕಿದ್ಯೋ ಅದನ್ನ ನಿನ್ನ ಹೆಸರಲ್ಲಿ ದಿಟ ಮಾಡ್ಬೇಕಾಯ್ತದೆ. ಉಸರ್ ನಿನ್ ಕೋಪ ಕಮ್ಮಿ ಮಾಡ್ಕೊಳ್ತೀಯಾ ಪ್ಲೀಸ್? ಬರ್ದಿಟ್ಕೊಳ್ಳೋ ನನ್ನ ಮಾತನ್ನ. ಗರುಡ ಏನಾದ್ರೂ ಉಳ್ಕೊಂಡ್ರೆ ನೀನ್ ಬಚಾವ್, ಅವನೇನಾದ್ರೂ ಸತ್ತೋದ್ರೆ ನಿನ್ನ ಚಾಪ್ಟರ್ ಇಲ್ಲಿಗೆ ಓವರ್. ಸಾವಿರ ಹೂನಂತೆ ಹರಡುವ ನಿನ್ನ ಮುಖ, ಕುಣಿಯೋ ಬಿಲ್ನಂಗೆ ಆ ನಿನ್ನುಬ್ಬು. ಕಾವ್ಯ, ನೀನು ನನ್ನ ಜೀವನದಾಗ ಬರ್ದೇ ಇದ್ದಿದ್ರೆ ನನ್ಗುಂಡ್ಗೇನಾಗೂ ಇಂಥದ್ದೊಂದು ಫೀಲಿಂಗ್ ಐತೆ ಅಂತ ನನಗೆ ಗೊತ್ತೇ ಆಯ್ತಿರ್ಲಿಲ್ಲ. ನನ್ನ ಮಗ ಒಬ್ಬೊಬ್ಬನೇ ಮಾತಾಡ್ಕೋತವನೆ. ಓಹೋ, ಇದು ವಿಷಯ. ನನ್ನ ಮಗ ಕಾವ್ಯನ ಮುಖ ನೋಡ್ತಾ ಹಗ್ಲುಗನ್ಸ್ ಕಾಣ್ತಾವನೆ. ಬರೀ ಹಗ್ಲುಗನ್ಸ್ ಕಾಣೋದೇ ಆಗೋಯ್ತು ನಿಂದು. ಕಾವ್ಯ, ತೀಟ ಹೇಳ, ಇತ್ತೀಚೆಗಂತೂ ನನ್ನ ಹೊಟ್ಟೆ ಒಳಗಡೆ ಎಲ್ಲ ಚಿಟ್ಟೆಗಳು ಹಾರಾಡ್ತಾ ಇರ್ತವೆ. ಯಾಕೆ ಕಪ್ಪೆ ಕುಣ್ದಂಗ ಅನಿಸ್ತಿಲ್ವಾ? ಓ, ಏನಮ್ಮ ಇದು? ನೀನೇನಮ್ಮ ಇಲ್ಲಿ? ಕನ್ಸು ಕಟ್ಟೋಗೋಯ್ತು ಅಂತ ಸಿಟ್ಟು ಬಂತ ಮಗ್ನೆ. ಕನ್ಸ? ಯಾವ ಕನ್ಸಮ್ಮ? ಅದೇಪಾ, ಕಾವಿನ ಮುಖ ನೋಡ್ತಾ ಕಣ್ಣು ಬಾಯ್ ಬಿಡ್ಕೊಂಡು ಕನ್ಸು ಕಾಣ್ತಿದ್ದಲ್ಲ, ಆ ಕನ್ಸು. ಥೋ ಅಂಥದ್ದೆಲ್ಲ ಏನಿಲ್ಲಮ್ಮ. ಕಾವ್ಯ ಪಂಚಮಿಗೆ ಗೋರಂಟಿ ಆಗ್ತಿದ್ಲಲ್ಲ, ಸರಿಯಾಗಿ ಆಗ್ತಾವಳ ಇಲ್ವಾ ಅಂತ ಚೆಕಪ್ ಮಾಡ್ತಿದ್ದೆ ಕಣಮ್ಮ. ಚೆಕಪ್ಪು. ಚೆಕಪ್ಪು. ಮೊದಲು ನೀನ್ ಗುಂಡಿಗೆ ಸರಿಗಿದೆಯೋ ಇಲ್ವಾ ಅಂತ ಚೆಕಪ್ ಮಾಡಿಸ್ಬೇಕು. ಯಾಕಂದ್ರೆ ಇದರಲ್ಲಿ ಬರೀ ಕಾವ್ಯನೇ ತುಂಬಿಕೊಂಡು ನಿನ್ ಜ್ವರ ಬಂದ್ಬಿಟ್ಟೈತೆ. ಮೌ, ಏನೇನೋ ಮಾತಾಡ್ಬೇಡ ನೀನು. ನನಗೆ ಒಂಥರ ಹೆಂಗೆಂಗೋ ಆಯ್ತದೆ. ಹೆಂಗೆಂಗ್ ಆಗ್ತೈತೆ ಮಹಾದೇವು? ಥೂ ನನ್ ಮಗ್ನೆ, ಹೆಂಗೆಂಗೋ ಆಗ್ತೈತೆ ಅಂತ ಬರೀ ಕನ್ಸ್ ಕಾಣ್ಕೊಂಡೇ ಇದ್ಬಿಡು. ಕಾವಿನ ಮನ್ಸನ್ನ ಗೆದ್ದು ನಿನ್ ಕಂಡಿದ್ ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋದು ಯಾವಾಗ? ಮೌ, ನಿಧಾನ ಕಣಮ್ಮ, ಮಾಡ್ಕೋತೀನಿ. ಅದಕ್ಕೋಸಿ ಸಮಯ ಬೇಡವಾ? ಅದೇನು ಅಷ್ಟು ಸುಲಭನಾ? ಇಷ್ಟು ಪ್ರಯತ್ನ ನಾನೇನಾದ್ರೂ ಪಟ್ಟಿದ್ರೆ 4 ರಾಜ್ಯನ ಯುದ್ಧ ಮಾಡಿ ಗೆದ್ದು ಅದರಲ್ಲೊಂದು ರಾಜ್ಯನ ಪಕ್ಕದ ರಾಜ್ಯದವ್ರಿಗೆ ದಾನ ಮಾಡ್ಬಿಡ್ತಿದ್ದೆ. ಆದ್ರೆ ಏನ್ ಮಾಡೋದು? ನಾನು ಗೆಲ್ಬೇಕಾಗಿರೋದು ನಿನ್ನ ಸೊಸೆ ಕಾವ್ಯನ ಮನ್ಸನ್ನ. ಅದು 7 ಸುತ್ತಿನ ಕ್ವಾಟೆ ಇದ್ದಂಗೆ ಐತೆ. ಅದನ್ನ ಗೆಲ್ಲಕ್ಕೆ ಒಸಿ ಸಮಯ ಬೇಡವಾ? ನಾನು ನನ್ನ ಪ್ರಯತ್ನ ಪಡ್ತಾ ಇವ್ನಿ, ಕಷ್ಟ ಬೀಳ್ತಾ ಇವ್ನಿ. ಆದ್ರೆ ನಿನ್ನ ಸೊಸೆ ಮನ್ಸೇ ಮಾಡ್ತಿಲ್ವೇ? ಯಾಕೆಂದ್ರೆ ಅವಳು ನನ್ ಸೊಸೆ, ಈ ಕಲ್ಯಾಣಿ ಸೊಸೆ. ಅವಳ ಮನ್ಸನ್ನ ಗೆಲ್ಲೋದಷ್ಟು ಸುಲಭ ಅಲ್ಲ. ನೀನ್ ಕಷ್ಟ ಪಡ್ಬೇಕು, ಮುಂದೆನೂ ಕಷ್ಟ ಪಡ್ತಾನೆ ಇರ್ಬೇಕು, ತಿಳಿತಾ? ಬಾ ನನ್ ಜೊತೆ. ಕಾವ್ಯ, ಗೋರಂಟಿ ತುಂಬಾ ಚೆನ್ನಾಗಿ ಹಾಕ್ತಿದ್ಯಮ್ಮ. ಥ್ಯಾಂಕ್ ಯು. ಬನ್ನಿ, ನಿಮ್ಗೂ ಹಾಕ್ತೀನಿ. ನನಗೆ ಯಾಕಮ್ಮ ಗೋರಂಟಿ ಎಲ್ಲ ಬೇಡ. ನನಗೆ ಯಾಕೆ ಹಾಕ್ಬಾರ್ದು ಕಾವ್ಯ? ನಿನಗ? ಹೌದು. ನಿನ್ ಕೈಗೆ ಗೋರಂಟಿ ಹಾಕ್ಬೇಕಾ? ಕೈಗೆ ಹಾಕಿದ್ರೆ ಎಲ್ಲಿ ಕಾಣುತ್ತೆ? ನಿನ್ ಮುಖಕ್ಕೆ ಹಾಕ್ಲಾ? ಹಾಕೋ. ನೀನ್ ಹಾಕ್ತೀಯ ಅಂದ್ರೆ ಮುಖಕ್ಕಾದ್ರೂ ಹಾಕ್ಸ್ಕತಿ. ಸರಿ, ಹಾಗಿದ್ರೆ ಬಾ. ಮಾದೇವ, ಏ ಮಾದೇವ, ಏನ್ ನೀವು ನಮ್ಮನೆಗೆ? ಆ ಮಾದೇವ ಇದ್ದಾನ ಒಳಗಡೆ? ಇದಾನೆ ಸರ್, ಆದ್ರೆ ಯಾಕೆ? ಅವನು ಇವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಮಾದೇವ ಸರ್, ಏ ಮಾದೇವ. ಮಾದೇವ, ಏನು ಪೊಲೀಸ್ ಬಂದಿದ್ದಾರೆ? ಗೊತ್ತಿಲ್ಲ ಕಣಮ್ಮ, ನೋಡೋಣ ಇರು.
ಈಗ ನೋಡಕ್ಕ ಆ ಮಹಾದೇವನ ಪರಿಸ್ಥಿತಿ ಏನಾಗುತ್ತೆ ಅಂತ. ಮಹಾದೇವನ ಪೊಲೀಸರು ಎಳ್ಕೊಂಡು ಹೋಗೋದನ್ನ ನಿನ್ ಕಣ್ಣಾರ ನೋಡ್ತೀಯ ಇವತ್ತು. ಬೇಗ ನನ್ನ ಪಂಚಮಿ ಮದುವೆಗೆ ರೆಡಿ ಮಾಡು. ಮಾಡೇ ಮಾಡ್ತೀನಿ ಕಣೋ. ಶಭಾಷ್ ಕಿಟ್ಟಿ, ಅಂತೂ ನಾವು ಅಂದ್ಕೊಂಡಿದ್ದ ಕೆಲಸ ಮಾಡಿಬಿಟ್ಟೆ ನೀನು. ಕೊನೆಗೂ ನನ್ನ ಆಸೆ ಈಡೇರೋ ಸಮಯ ಬಂದೇ ಬಿಡ್ತು. ಇವ್ನ ಎಳ್ಕೊಂಡೋಗಿ ಕಾರ್ಗ್ ತುಂಬ್ರೋ. ಏನೋ ಮುಖ ನೋಡ್ತಾ ಇದೀಯಾ? ಮರ್ಯಾದೆಯಾಗಿ ನೀನೇ ಬಂದು ಗಾಡಿಲಿ ಕೂತ್ಕೊಂಡ್ರೆ ಸರಿ. ಏನ್ ಸರ್ ಮತ್ತೆ ನಿಜ ನಿಮ್ದು? ಏನು ವಿಷಯನ? ಮಾಡೋದೆಲ್ಲ ಮಾಡ್ಬಿಟ್ಟು ಬಂದು ಮನೇಲಿ ಆರಾಮಾಗಿ ಕೂತ್ಕೊಂಡಿದ್ಯೇನೋ? ನಿನಗೆ ಲಾ ಅಂಡ್ ಆರ್ಡರ್ ಮೇಲೆ ಸ್ವಲ್ಪನೂ ಭಯನೇ ಇಲ್ವೇನೋ? ಬೇರೆ ಆಫೀಸರ್ಸ್ ಹತ್ರ ನಿನ್ನ ಆಟ ನಡೆದಿರ್ಬೋದು, ಆದ್ರೆ ನನ್ನ ಹತ್ರ ಚಾನ್ಸೇ ಇಲ್ಲ. ನಿಮ್ಮ ಬಗ್ಗೆ ನೀವು ಆಮೇಲೆ ಹೊಗಳ್ಕೊಳ್ಳಿವ್ರಂತೆ. ಮೊದಲು ಏನು ವಿಷಯ ಅಂತ ಹೇಳಿ. ಯಾಕೆ ಒಳ್ಳೆ ಹಸು ಕಳೆದೋಗಿರೋರ ಥರ ನನ್ನ ಹೆಸರು ಕೂತ್ಕೊಂಡು ನಮ್ಮ ಹಟ್ಟಿವರೆಗೂ ಬಂದಿದ್ದೀರಾ? ಯಾಕ? ಲಾಸ್ಟ್ ಟೈಮ್ SP ಇನ್ಫ್ಲೂಯೆನ್ಸ್ ಇಂದ ಬಚಾವಾದಂಗಲ್ಲಮ್ಮ. ಆದ್ರೆ ಈ ಸಲ ನನ್ನಿಂದ ನಿನ್ನನ್ನು ಯಾರೂ ಕಾಪಾಡೋದಕ್ಕಾಗಲ್ಲ. ಯಾಕಂದ್ರೆ ಅಂತ ಕ್ರೈಮ್ ಮಾಡಿದ್ಯಾ ನೀನು. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಮೇಲೆ ನಿನ್ನನ್ನು ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಕೊಲೆ ಪ್ರಯತ್ನ ಮಾಡಿರೋ ಆರೋಪ ನಿನ್ನ ಮೇಲಿದೆ. ಅಯ್ಯೋ ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ವಾಟ್ ಇಸ್ ದಿಸ್ ಭರತ್? ಅಟೆಂಪ್ಟ್ ಮಾಡಾರ? ಅದು ಮಹಾದೇವಿಂದ? ಹೌದು ಕಾವ್ಯ, ನಿನ್ನ ಗಂಡ ಏನೋ ಸಣ್ಣ ಪುಟ್ಟ ರೌಡಿ ಅನ್ಕೊಂಡಿದ್ದೆ, ಆದ್ರೆ ಈ ಎಕ್ಸ್ಟ್ರೀಮ್ಗೆ ಹೋಗ್ತಾನೆ ಅಂತ ಗೊತ್ತಿರಲಿಲ್ಲ. ಇವನ್ ಜೊತೆ ಹಳೆ ದ್ವೇಷ ಇರೋ ಗರುಡ ಅನ್ನೋ ವ್ಯಕ್ತಿನ ಇವನು ಚುಚ್ಚಿ ಸಾಯಿಸೋಕೆ ನೋಡಿದ್ದಾನೆ. ಇವನ್ ಮೇಲೆ ನಮ್ಮ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಲಾರ್ಜ್ ಆಗಿದೆ. ಮಾದೇವು, ಮಾದೇವು, ಏನು ನಿನ್ ರಸ್ತೆ ಇದು? ಏನು ಇದೆಲ್ಲ? ಯಾಕೋ ಹಾಕುತ್ಕೊಂಡಿದೆ ನೀನು? ನೀನೇನು ಮಾಡಿದ್ಯಾ? ಯಾವ ಅಪರಾಧಕ್ಕೆ ನಿನಗೆ ಈ ಶಿಕ್ಷೆ? ಮಾತಾಡೋ ಮಾದೇವ. ಅಮ್ಮ, ನಾನೇನು ಮಾಡಿಲ್ಲ ಕಣಮ್ಮ. ಸುಳ್ಕೆ ಸಾಕಿ ನನ್ನ ಒಳಗಾಕವ್ರೆ. ಆದ್ರೆ ಈ ಓದಿರೋ ಬುದ್ಧಿವಂತರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಸತ್ಯ ಗೆಲ್ತದೆ, ಸುಳ್ಳು ಸಾಯ್ತದೆ ಅಂತ. ಇನ್ಸ್ಪೆಕ್ಟರ್, ನನ್ ಮಗ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದ್ಮೇಲೆ ಅವ್ನ್ ಖಂಡಿತವಾಗ್ಲೂ ಯಾವ ತಪ್ಪು ಮಾಡಿರಲ್ಲ. ಯಾವ ತಾಯಿ ತಾನೇ ತನ್ನ ಮಗ ತಪ್ಪು ಮಾಡಿದಾನೆ ಅಂತ ಒಪ್ಕೋತಾಳೆ ಹೇಳಿ? ಇನ್ಸ್ಪೆಕ್ಟರ್, ವಿಷಯ ಏನೇ ಇರ್ಲಿ, ನಮ್ಮ ಅಣ್ಣನ್ ಯಾಕೆ ಹಿಂಗ್ ಬಟ್ಟೆ ಬಿಚ್ಚಿ ನಿಲ್ಸಿದೀರಾ? ಇದ್ಯಾವ ಸೀಮೆ ಕಾನೂನು? ಹೌ ಡೇರ್ ಯು? ರೀ ಡಾಕ್ಟ್ರೇ, ಮೈಂಡ್ ಯುವರ್ ವರ್ಡ್ಸ್. ನಾನು ನನ್ನ ಡ್ಯೂಟಿನ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಮ ಪ್ರೊಸೀಜರ್ಲಿ ಇದೆಲ್ಲ ಕಾಮನ್. ಅಷ್ಟೆಲ್ಲ ಪಾಠ ಮಾಡೋಷ್ಟು ಟೈಮು ನನಗಿಲ್ಲ. ರೇ ರವಿ, ಬಟ್ಟೆ ಕೊಡ್ರಿ ಅವನಿಗೆ.
ಇನ್ಸ್ಪೆಕ್ಟರ್, ಇದು ಟೋಟಲಿ ಫೇಕ್ ಕೇಸ್. ಘಟನೆ ನಡೆದ ಸ್ಥಳದಲ್ಲಿ, ಘಟನೆ ನಡೆದ ಸಮಯದಲ್ಲಿ ಮಾದೇವ ಇರಲೇ ಇಲ್ಲ. ಮಿಸ್ಟರ್ ಲಾಯರ್ ಸಾಹೇಬ್ರೆ, ಇದು ಕೋರ್ಟು ಅಲ್ಲ, ನಾನು ಜಡ್ಜು ಅಲ್ಲ. ನನ್ನ ಮುಂದೆ ವಾದ ಮಾಡಿ ನೀವು ಗೆಲ್ಲೋದೇನಿಲ್ಲ. ನಾನು ನನ್ನ ಕೆಲಸ ಮಾಡಿದ್ದೀನಿ. ಇವತ್ತು FIR ಮಾಡಿ ಮಂಡೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ. ಅಲ್ಲಿ ನಿಮ್ಮ ವಾದನ ಮಾಡಿ ನಿಮ್ಮ ಜಾಣತನನ ಪ್ರದರ್ಶನ ಮಾಡಿ. ಇಲ್ಲಲ್ಲ. ರೀ ಸ್ವಾಮಿ, ಹೋಗಿ ಹೋಗಿ ಆ ಮಲ್ಲಿ ಮಾತನ್ನ ಸತ್ಯ ಅಂತ ನಂಬ್ತಾ ಇದ್ದೀರಲ್ಲ, ಏನ್ ಹೇಳೋಣ ನಿಮ್ಗೆ? ಅವನು ಎಂತ ಊಸರು ಒಳ್ಳಿ ಅಂತ ನಿಮಗೆ ಗೊತ್ತಿಲ್ಲ. ಯಾವಾಗ ಬೇಕಾದ್ರೂ ಬಣ್ಣ ಬದಲಾಯಿಸ್ಬೋದು. ಅಷ್ಟೇ ಅಲ್ಲ, ಅವನೊಂಥರ ನೀರಲ್ಲಿರೋ ಪಾಚಿ ಇದ್ದಂಗೆ. ಯಾವಾಗ ನಿಮ್ಮನ್ನ ಜಾರಿಸಿ ನೀರೊಳಗಡೆ ಮುಳುಗಿಸ್ತಾನೋ ನಿಮಗೆ ಗೊತ್ತಿಲ್ಲ. ಸ್ವಲ್ಪ ಹುಷಾರು. ನಾನು ಮುಳುಗೋದಿರ್ಲಿ ಮಾದೇವ, ನೀನು ಉಳ್ಕೊಳ್ಳೋದು ನೋಡು. ನೀನು ಚುಚ್ಚಿರೋ ಗರುಡ ಏನಾದರೂ ಸತ್ತೋದ್ರೆ ನೀನು ಪರ್ಮನೆಂಟಾಗಿ ಜೈಲಲ್ಲೇ ಕೊಳೆಬೇಕಾಗುತ್ತೆ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಇವನು ಹೇಳ್ಕೊಂಡೋಗಿ ಸೆಲ್ಗಾಕ್ರಿ. ನೀನೇನು ಚಿಂತೆ ಮಾಡಬೇಡ ಕಣಮ್ಮ. ಇವರು ಹೆಚ್ಚಿಗೆ ಹೊತ್ತು ನನ್ನ ಇಲ್ಲಿ ಇಟ್ಕೊಳಕ್ ಆಗಕ್ಕಿಲ್ಲ. ಸುಳ್ಳು ಕೇಸ್ ಕಣಮ್ಮ ಇದು. ನಾನೇ ಚುಚ್ಚಿದ್ದೀನಿ ಅನ್ನೋದಕ್ಕೆ ಸಾಕ್ಷಿನೂ ಇಲ್ಲ. ಯಾಕಂದ್ರೆ ನಾನು ಆ ಕೆಲಸ ಮಾಡೇ ಇಲ್ಲ. ನೀನು ಅಲ್ಬೇಡ, ಆರಾಮಾಗಿರು. ಇನ್ಸ್ಪೆಕ್ಟ್ರೆ, ನನ್ ಮಗ ಯಾವತ್ತೂ ಸುಳ್ಳು ಹೇಳಲ್ಲ. ಅವನು ಸತ್ಯ ದಾರಿಲೇ ನಡೆಯೋದು. ದಯವಿಟ್ಟು ಮಗನಿಗೆ ನೋವು ಕೊಡ್ಬೇಡಿ. ನಿಮ್ದ ಭಯ ಅಂತೀನಿ ಇನ್ಸ್ಪೆಕ್ಟ್ರೆ. ಹೆತ್ತು ಕರಳಲ್ವಾ, ಏನೇನೋ ಹೇಳುತ್ತೆ. ಎಂತ ಮಗನ್ ಎತ್ತಿದೀಯಮ್ಮ? ಇನ್ಸ್ಪೆಕ್ಟರ್, ನನ್ನ ತಾಯಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಸಂದಾಗಿರಕ್ಕಿಲ್ಲ. ಧೈರ್ಯನೂ ಮಾಡ್ಬೇಡ. ಅಪ್ಪಿ ತಪ್ಪಿ ಮಾಡ್ದೆ ಅಂತ ಇಟ್ಕ. ಈಗ ಗರುಡನ ಹೆಸರು ಹೇಳಿ ಏನ್ ನನ್ ಮೇಲೆ ಸುಳ್ಳು ಕೇಸ್ ಹಾಕಿದ್ಯೋ ಅದನ್ನ ನಿನ್ನ ಹೆಸರಲ್ಲಿ ದಿಟ ಮಾಡ್ಬೇಕಾಯ್ತದೆ. ಉಸಾರ್ ನಿನ್ ಕೋಪ ಕಮ್ಮಿ ಮಾಡ್ಕೊಳ್ತೀಯಾ ಪ್ಲೀಸ್? ಬರ್ದಿಟ್ಕೊಳ್ಳೋ ನನ್ನ ಮಾತನ್ನ. ಗರುಡ ಏನಾದ್ರೂ ಉಳ್ಕೊಂಡ್ರೆ ನೀನ್ ಬಚಾವ್. ಅವನೇನಾದ್ರೂ ಸತ್ತೋದ್ರೆ ನಿನ್ನ ಚಾಪ್ಟರ್ ಇಲ್ಲಿಗೆ ಓವರ್. ಇನ್ಸ್ಪೆಕ್ಟರ್, ನಮಗೆ ಸೋಮವಾರ ತನಕ ಟೈಮ್ ಇದೆ. ನಮ್ಮ ಅಣ್ಣ ಕ್ರೈಮ್ ಮಾಡಿದ್ದಾನೆ ಅಂತ ನೀವು ಪ್ರೂವ್ ಮಾಡಿ, ಅವನು ಇನ್ನೋಸೆಂಟ್ ಅಂತ ನಾವು ಪ್ರೂವ್ ಮಾಡ್ತೀವಿ. ದೊಡಮ್ಮ, ನೀವು ಬನ್ನಿ. ಅಣ್ಣ ಹುಷಾರ್, ನೀವು ಬನ್ನಿ ದೊಡಮ್ಮ. ಅದಕ್ಕೆ ಹೆಣ್ಮಕ್ಳು ಸ್ಟೇಷನ್ಲಿರೋದು ಚೆನ್ನಾಗಿರಲ್ಲ. ನೀವು ಮನೆಗೆ ಹೋಗಿ. ಕಿಟ್ಟಿಗೆ ಬರೋದಕ್ಕೆ ಹೇಳಿದ್ದೀನಿ, ಇನ್ನೇನು ಬಂದ್ಬಿಡ್ತಾನೆ. ನಾನು ಕಿಟ್ಟಿ ಇಲ್ಲಿ ಇರ್ತೀವಿ. ರಾಮ್, ದೊಡ್ಡಮ್ಮನ ಕರ್ಕೊಂಡು ಮನೆಗೆ ಹೋಗೋ. ನೀನು ಹೋಗಮ್ಮ, ಚಿಂತೆ ಮಾಡ್ಬೇಡ.